ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಆ ವಿಚಾರ ಬಗ್ಗೆ ನಾವು ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಕಮ್ಯುನಿಟೀಸಿಂದ ಹಿಂದೂ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿಯಿಂದ ಸುಮಾರು ಬಂದು ಇದನ್ನು ಅಟೆಂಡ್ ಮಾಡಿದ್ದಾರೆ. ಅವರ ಜೊತೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ಪ್ರೋಗ್ರಾಮ್ ಏನೇನಿದೆಯಾ ಮತ್ತು ಹೇಗೆ ಥರದ್ದು ಪ್ರಿಪ್ರೇಷನ್ಸ್ ಇದೆ. ಜೊತೆಗೆ ನಮ್ಮ ಸೈಡಿಂದ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ಸಿನ್ಸ್ ಸುಮಾರು ಜನ ಅರೌಂಡ್ ಅವ್ರ ಪ್ರಕಾರ 20,000 ಜನ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ, ಪಾರ್ಕಿಂಗ್ದು ವ್ಯವಸ್ಥೆ ಏನಿದೆ, ಲೈಟಿಂಗ್ದು ವ್ಯವಸ್ಥೆ ಏನಿದೆ, ಅದು ಎಲ್ಲ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಮೊದಲಿಂದ ನಮ್ಮ ಚಿಂತಾಮಣಿಯಲ್ಲಿ ಈ ಥರದ್ದು ಕಮ್ಯುನಲ್ ಇಶ್ಯೂಸ್ದು ಏನೂ ಸಮಸ್ಯೆ ಇಲ್ಲ. ಸೊ ಅವರೆಲ್ಲರಿಗೆ ಕೂಡ ನಾನು ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ ಈ ಪ್ರೋಗ್ರಾಮ್ ಕೂಡ ಇದೇ ಥರ ಯಶಸ್ವಿ ಆಗಬೇಕು, ಯಾವುದೇ ಥರದ್ದು ಸಮಸ್ಯೆ ಆಗಬಾರ್ದು. ನಮ್ಮ ಸೈಡಿಂದ, ಪೊಲೀಸ್ ಸೈಡಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿಗೆ ರಿಕ್ರೂಟ್ ಮಾಡಿದ್ದೀವಿ. ನಮ್ಮ DSP ನೇತೃತ್ವದಲ್ಲಿ ಬಂದೋಬಸ್ತ್ ಆಗುತ್ತೆ. ನಮ್ಮ ಸೀನಿಯರ್ ಆಫೀಸರ್ಸ್, ಅಡಿಷನಲ್ SP ನಾನು ಕೂಡ ಅದನ್ನು ವಿಸಿಟ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ತೀವಿ. ಜೊತೆಗೆ ಸಬ್ ಡಿವಿಷನ್ ಲೆವೆಲ್ದು ಬಂದೋಬಸ್ತ್ ಮಾಡಿದ್ದೀವಿ. KSRP, DR ಪಾರ್ಟೀಸ್ ವಗೇರಾ ಕೊಟ್ಟಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಪಬ್ಲಿಕ್ ಇಂದ ಕೂಡ ನನಗೆ ನಂಬಿಕೆ ಇದೆ ಎಲ್ಲ ಶಾಂತಿಯುತವಾಗಿ ಚೆನ್ನಾಗಿ ಈ ಥರ ಪ್ರೋಗ್ರಾಮ್ ಆಗುತ್ತೆ. ಪ್ರತಿ ಬಾರಿ ಯಾವಾಗ ಈ ಥರ ಬಂದೋಬಸ್ತ್ ಆಗ್ತಾಯಿದೆ, ನಾವು ಎಸ್ಪೆಷಲಿ DR ಪಾರ್ಟೀಸ್, KSRP ವಗೇರಾ ಹಾಕ್ತಾ ಇದ್ದೀವಿ. ಈ ವಿಷಯ ಬಗ್ಗೆ ಕೂಡ ಈ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಮ್ಗೋಸ್ಕರ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ರೆಗ್ಯುಲರ್ ರೌಂಡ್ಸಲ್ಲಿ ಕೂಡ ಇರ್ತೀವಿ. ಮತ್ತು ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ಕೂಡ ಸ್ಟಾಫ್ ಡೆಪ್ಯೂಟ್ ಮಾಡ್ತೀವಿ. ಆಯಿತು, ಬೇರೆ ಯಾವುದು ಸೆಕೆಂಡ್ ಈಗ ನಮ್ಮಲ್ಲಿ ಕ್ಯಾಶುವಲ್ ಆಗಿ ಈಗ ಹಬ್ಬ ಹರಿದಿನಗಳಂದರೆ ಮಂದಿ ಶುಭ ಹಾರೈಸೋದಕ್ಕ ಪರ್ಪಸ್ಫುಲ್ ಏನು ಪರ್ಪಸ್ ನಡೀತಿದೆ ಅಂತ ಜನರಿಗೆ ಗೊತ್ತಾಗಬೇಕಂತ ಫ್ಲೆಕ್ಸು, ಬ್ಯಾನರ್ಸು ಅದು ಅನ್ವಾಯಿತಿ ಇದೆ. ಹೋದ್ ನಮ್ಮ ಎರಡೂ ಕಮ್ಯುನಿಟಿಗಳಲ್ಲಿ ಬ್ಯಾನರ್ಸು ಇವು ಹಾಕ್ತಾರೆ, ಫ್ಲೆಕ್ಸ್ಗಳು ಹಾಕ್ತಾರೆ. ಮುನ್ಸಿಪಾಲಿಟಿ ಕಮಿಷನರ್ ಆಲ್ರೆಡಿ ನಾವು ಹೇಳಿದ್ವಿ, ಅವರು ಪರ್ಮಿಷನ್ ಕೊಡಬೇಕಾದ್ರೆ ಸರ್ಟೆನ್ ಕಂಡೀಷನ್ಸ್ ಅಂತ. ಬಟ್ ನಾವು ಒಂದೊಂದ್ಸಲ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಿ ಇಷ್ಟೇ ಬೇಕು ಅಷ್ಟೇ ಬೇಕಂತಲ್ಲ. ಬಟ್ ಲಿಬರಲ್ ಆಗಿ ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ ನಾನು, ಸುಮಾರು ಫ್ಲೆಕ್ಸ್ಗಳು ಹಾಕಿದ್ದೀರ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಫ್ಲೆಕ್ಸ್ಗಳು ಏನಿದೆ ಗ್ರೌಂಡ್ ಲೆವೆಲಿಂದ ಇದೆ. ಯಾಕಂದರೆ ಏನಾಗ್ತದೆ, ಇಲ್ಲಿ ಬಂದಿರೋರೆಲ್ಲ ಶಾಂತಿ ಪ್ರಿಯರು, ಎಲ್ಲರೂ ಒಬ್ಬರೊಬ್ಬರು ಸಹೋದರರು ಒಪ್ಕೊಳ್ಳೋಣ. ಬಟ್ ಕೆಲವರು ಯಾರಾದರೂ ಪುಡಾರಿ ಕುಟುಂಬರು ಏನಾದರೂ ಆ ಫ್ಲೆಕ್ಸ್ಗಳ ಬಗ್ಗೆ ಇದಾಗಿದೆ, ಅದಕ್ಕೆ ನಿಮ್ಗೆ ಗಮನ ಇರಬೇಕು. ನಮ್ಮ ಪೊಲೀಸರಿಗೂ ಹೇಳಿದ್ದೀವಿ ಕರೆಕ್ಟಾಗಿ ಅದು ವಾಚ್ ಮಾಡೋಕ್ಕೆ. ಇವತ್ತು ನೀವು ಅಡ್ವಾನ್ಸ್ ಆಗಿ ಕಟ್ಟಿದ್ದೀರ. ಈ ಬ್ಯಾನರ್ಸ್, ಫ್ಲೆಕ್ಸ್, ಬಂಟಿಂಗ್ಸ್ಗೋಸ್ಕರ ಸುಮಾರು ಬೇರೆ ಥರದ್ದು ಇಶ್ಯೂಸ್ ಆಗಿದೆ. ಆ ವಿಚಾರ ಬಗ್ಗೆ ಸ್ವಲ್ಪ ನೀವು ಕೂಡ ಎಲ್ಲರೂ ಗಮನ ಹರಿಸಿ. ಕೇಳುಗಡೆ ಇರುತ್ತದೆ ಅಥವಾ ಏನೋ ಅಡ್ಡ ಆಗಿದೆ, ಅದು ಆ ಕಾರಣ ಬಗ್ಗೆ ಇಶ್ಯೂ ಬರ್ತದೆ, ಅಥವಾ ಏನೋ ಯಾರು ಬೈ ಚಾನ್ಸ್ ಏನೋ ಮಣ್ಣು ಏನೋ ಹಾಕಿದಾರ, ಏನು ಕಲರ್ ಹಾಕಿದಾರ, ಈ ಥರದ್ದು ಸಮಸ್ಯೆ ಆಗ್ಬಿಡುತ್ತೆ. ಸ್ವಲ್ಪ ಆ ಥರದ್ದು ಸಮಸ್ಯೆ ಎಲ್ಲ ಗಮನಕ್ಕೆ ಇರಬೇಕು. ಈ ಥರದ್ದು ಪ್ರಾಬ್ಲಮ್ ನಮ್ಮಲ್ಲಿ ಆಗಲ್ಲ ಈ ಥರದ್ದು. ಬಟ್ ನಾರ್ಮಲಿ ನಾವು ಎಲ್ಲರೂ ಅಂದರೆ ಕಾಶಿಯಸ್ ಆಗಿ ಇರಬೇಕು. ಈ ಥರದ್ದು ಕೂಡ ಸಮಸ್ಯೆ ಏನಾದರೂ ಆಗುತ್ತೆ ಸರಿ, ನಾವೆಲ್ಲರಿಗೂ ಗೊತ್ತು ನಮ್ಮಲ್ಲಿ ಈ ಥರದ್ದು ಯಾವುದು ಸಮಸ್ಯೆ ಇಲ್ಲ. ಅದು ಆಗಿದೆ ಏನು ಗಮನಕ್ಕೆ, ಅದು ಫಸ್ಟ್ ಪೊಲೀಸ್ ಗಮನಕ್ಕೆ ನೋಡೋಣ, ಆಮೇಲೆ ಏನು ಮಾಡಬೇಕು. ಖರಾಬ್ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು. ಯಾರು ಬರ್ತಾ ಇದ್ದಾರೆ ಪ್ಲಾಕೆಟ್ ಚಂದ್ರಶೇಖರ್ ಅಂತ ಒಬ್ಬರು ಬರ್ತಾ ಇದ್ದಾರೆ. ಇಲ್ಲಿನ ಸ್ವಾಮೀಜಿ ಅವರು ಮಹದೇವ್ ಬಸವಮಠ, ವಿಜಯಪುರ ಬಸವಮಠದಿಂದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ. ಸರಿ, ಅದು ಎಲ್ಲ ನೋಡಿ ಧರ್ಮಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಸೊ ಶಾಂತಿಯುತವಾಗಿ ಎಲ್ಲ ಪ್ರೋಗ್ರಾಮ್ ಆಗಬೇಕು. ಯಾವುದೇ ಥರದ ಸಮಸ್ಯೆ ಪಬ್ಲಿಕ್ಗೆ ಕೂಡ ಕ್ರಿಯೇಟ್ ಆಗಬೇಕು. ಯಾವುದೇ ಥರದ್ದು ಈ ಥರದ್ದು ಪಾಯಿಂಟ್ಸ್ ಕೂಡ ಇರಬಾರ್ದು ಈ ಬೇರೆ ರಿಲಿಜನ್ದವರಿಗೆ ಅಥವಾ ಬೇರೆ ಯಾರಿಗೇನು ತೊಂದರೆ ಆಗುತ್ತೆ, ಈ ಥರದ ಸಮಸ್ಯೆ ಕೂಡ ಆಗಬಾರ್ದು. ಮೊದಲಿಂದ ನಮ್ಮ ಚಿಂತಾಮಣಿಯಲ್ಲಿ ಈ ಥರ ಯಾವುದೂ ಸಮಸ್ಯೆ ಇಲ್ಲ, ಎಲ್ಲರೂ ಸಹಕಾರ ಕೊಟ್ಟು ಮೊದಲಿಂದ ಈ ಥರ ಶಾಂತಿಯುತವಾಗಿ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಹಿಂದೂದವ್ರದ್ದು ಕೂಡ ಮುಸ್ಲಿಮ್ದವ್ರದ್ದು ಕೂಡ ಎಲ್ಲರೂ ಈ ಥರ ಎಲ್ಲರಿಗೂ ಸಹಕಾರದಿಂದ ಆಗ್ತದೆ. ಎಷ್ಟು ವರ್ಷದಿಂದ ಯಾವುದೇ ಥರದ್ದು ನಮ್ಮಲ್ಲಿ ಈ ಥರ ಏನೂ ಸಮಸ್ಯೆ ಇಲ್ಲ. ನೀವು ಎಲ್ಲರೂ ಕೂಡ ಇವತ್ತು ಬಂದಿದ್ದೀನಿ. ಸೊ ತಾವು ಎಲ್ಲರೂ ಕೂಡ ಏನೇನು ನಿಮಗೆ ಬೇಕು, ನಮ್ಮ ಕಡೆಯಿಂದ ಕೂಡ ಏನು ಹೆಲ್ಪ್ ಬೇಕು ನಾವು ಕೂಡ ಹೆಲ್ಪ್ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ. ನಮ್ಮ ಮುಸ್ಲಿಂ ಬಂಧುದವರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಕೇಳ್ತೀನಿ. ಅವ್ರಿಗೆ ಕೂಡ ಏನಾದರೂ ಈ ವಿಷಯ ಬಗ್ಗೆ ಏನು ಪಾಯಿಂಟ್ ಇದೆಯಾ ಅವರು ಹೇಳ್ತಾರೆ, ಅದನ್ನು ಕೂಡ ಅವ್ರಿಗೆ ಕೇಳ್ತೀನಿ. ನಮ್ಮ ಕಡೆಯಿಂದ ಏನಿಲ್ಲ, ನಾವೆಲ್ಲ ಬಂದೋಬಸ್ತ್ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಟೈಮಿಂಗ್ಸ್ ವಗೇರೆ ಏನಿದೆ ಆ ಟೈಮಿಂಗ್ಸ್ ವಗೇರೆ ಎಲ್ಲ ಫಾಲೋ ಮಾಡಬೇಕು. ಯಾವುದೇ ಥರದ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು. ಮೆರವಣಿಗೆ ಟೈಮಲ್ಲಿ ಕೂಡ ಏನು ಟ್ರಾಫಿಕ್ ಜಾಮ್ ವಗೇರೆ ಈ ಥರದ್ದು ಸಮಸ್ಯೆ ಆಗಬಾರ್ದು.
ಶಾಂತಿಯುತವಾಗಿ ಏನು ಮಾಡ್ತಾ ಇದ್ದೀರಾ ಅದನ್ನು ಶಾಂತಿಯುತವಾಗಿ ವಿಜಯಪುರ ಮಾಡಿ ಅಲ್ವಾ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.